ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಇದೇ ತಿಂಗಳು 21ನೇ ತಾರೀಕು ಮೇಷರಾಶಿಯಿಂದ ಕುಜ ವೃಷಭ ರಾಶಿ ಪ್ರವೇಶವನ್ನು ಮಾಡುತ್ತೆ. ಶನಿ ಮೀನರಾಶಿಯಲ್ಲಿರ್ತಕ್ಕಂಥ ತೃತೀಯ ದೃಷ್ಟಿಯನ್ನು ಕುಜನ ಮೇಲೆ ಬೀಳೋದ್ರಿಂದ ಈ ತ್ರಿಕೋಣ ದೃಷ್ಟಿಯಿಂದ ಯಾವ ರಾಶಿಯವರಿಗೆ ಲಗ್ನದವರಿಗೆ ಹೆಚ್ಚು ಸಮಸ್ಯೆ ಬರುತ್ತೆ. ಈ ತ್ರಿಕೋಣ ದೃಷ್ಟಿಯಿಂದ ಶನಿಯ ಮತ್ತು ಕುಜನ ನಡುವಿನ ಸಂಬಂಧಗಳಲ್ಲಿ ಯಾವ ವ್ಯತ್ಯಾಸಗಳೇನು ಬರ್ತದೆ. ಕುಜ ದೋಷದ ಜೊತೆಗೆ ಶನಿಯ ದೃಷ್ಟಿ ಇರೋದ್ರಿಂದ ಈ 7 ರಾಶಿಗಳಲ್ಲಿ ಏನು ವ್ಯತ್ಯಾಸಗಳು ಕಂಡುಬರಬಹುದು, ಸಂಕ್ಷಿಪ್ತ ಮಾಹಿತಿ, ಸಂಕ್ಷಿಪ್ತ ಪರಿಹಾರಗಳೊಂದಿಗೆ ನಾನು ಕೊಡ್ತಾ ಇದ್ದೇನೆ. 48 ದಿನ, 21ರಿಂದ 48 ದಿನಗಳ ಕಾಲ ಬಹಳ ಕೇರ್ಫುಲ್ ಆಗಿರಿ. ಖಂಡಿತವಾಗಿ ಹೇಳ್ತಾ ಇದ್ದೇನೆ. ಆರೋಗ್ಯ ಸಮಸ್ಯೆ, ವೈವಾಹಿಕ ಜೀವನ ಯಾವುದಾದ್ರೂ ಆಗಿರ್ಬೋದು, ಹಣಕಾಸು ವಹಿವಾಟುಗಳಾಗಿರ್ಬೋದು, ಬಿ ಕೇರ್ಫುಲ್. ಏನಾದರೂ ಈ ರಾಶಿ ಲಗ್ನದವ್ರಿಗೆ ಕುಜದಶ ಶನಿಯ ಮುಕ್ತಿ ಅಥವಾ ಶನಿಯ ದಶ ಕುಜ ಮುಕ್ತಿ ನಡೀತದೆ ತೀವ್ರವಾಗಿರತಕ್ಕಂಥ ವಿಚಾರಗಳು ಬೀಳುತ್ತೆ. ಸೊ ಹಾಗಾಗಿ ಏನು ಮಾಡಬಹುದು? ಆತಂಕ ಪಡೋದೇ ಬೇಡ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಇದೇ ಇಂಪಾರ್ಟೆಂಟ್. ಆತಂಕ ಪಡ್ತಕ್ಕಂಥದ್ದೇನಿಲ್ಲ. ಪ್ರಿವೆನ್ಷನ್ ಈ ಥರದ್ದು ಬರುತ್ತೆ ಅಂದರೆ ಬಂದೇ ಬರುತ್ತೆ. ಅದಕ್ಕೆ ಪ್ರಿವೆನ್ಷನ್, ಅದನ್ನೇ ಪರಿಹಾರ ಅಂತ ಕೊಡ್ಕರ್ತೀವಿ. ಸೊ ಏನು, ಯಾವಾಗ, ಹೇಗೆ, ಯಾವೆಲ್ಲ ರಾಶಿಗಳು, ಅದರಲ್ಲಿ ಕೂಡ ಮುಖ್ಯವಾಗಿ 2 ರಾಶಿಗಳು ಭಾಳ ಕೇರ್ಫುಲ್ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಯಾವುದ್ಯಾವುದು ತಿಳ್ಕೊಳ್ತಕ್ಕಂಥ ಕುತೂಹಲ ನಿಮಗಿದೆಯಾ? ಖಂಡಿತವಾಗಿ ಈ ವಿಡಿಯೋ ನೋಡಿ. ಅದಕ್ಕೆ ಸರಳ ಪರಿಹಾರನೂ ಕೂಡ ನಾನು ಕೊಡ್ತೇನೆ. ಮೊದಲು 7 ರಾಶಿಗಳಲ್ಲಿ ಮೊದಲನೇದಾಗಿ ಮೇಷರಾಶಿ ಮೇಷಲಗ್ನ ನೋಡಿ. ಮೇಷರಾಶಿ ಮೇಷಲಗ್ನಕ್ಕೆ ಲಗ್ನದಲ್ಲಿ ಲಗ್ನಾಧಿಪತಿ ಇದ್ದ, ಈಗ ಕುಟುಂಬ ಸ್ಥಾನಕ್ಕೆ ಧನಸ್ಥಾನಕ್ಕೆ ಹೋಗುತ್ತೆ ನೋಡಿ. ಶನಿಯ ದೃಷ್ಟಿ ಬೀಳೋದ್ರಿಂದ ನಷ್ಟ, ಧನ ನಷ್ಟ, ಮಾನ ನಷ್ಟ, ಮಾತಿನಿಂದ ಸಮಸ್ಯೆ, ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ. ಇದು ಕಟ್ಟಿಟ್ಟ ಬುದ್ಧಿ. ಖಂಡಿತವಾಗಿ ಬಿಸ್ನೆಸ್ ಲಾಸ್ ಆಗ್ಬೋದು, ಅಥವಾ ಪರಸ್ತ್ರೀ ಪರಪುರುಷ ವ್ಯಾಮೋಹಗಳಲ್ಲಿ ಬರ್ಬೋದು, ಅಥವಾ ಮೇಷರಾಶಿ ಮೇಷಲಗ್ನಕ್ಕೆ ಹಣ ಇದ್ದಕ್ಕಿದ್ದಾಗೆ ಖರ್ಚುಗಳು ಜಾಸ್ತಿ ಆಗ್ಬೋದು. ಕುಟುಂಬದೊಟ್ಟಿಗೆ ವ್ಯಾಜ್ಯಗಳು ಬರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಪರಿಹಾರಾರ್ಥವಾಗಿ ಇಲ್ಲಿ ಶನಿಯ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ. ಏನು ಶನಿಯ ಶಾಂತಿ ಅಗತ್ಯವಾಗಿ? ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರು ಪ್ರತಿ ಶನಿವಾರಗಳಂದು ಬರ್ತಕ್ಕಂಥ 48 ದಿನಗಳ ಶನಿವಾರಗಳಂದು ಸ್ವಲ್ಪ ಹಾಲಿಗೆ ಎಳ್ಳನ್ನು ಮಿಶ್ರಣವನ್ನು ಮಾಡಿ ಶಿವನಿಗೆ ಓಂ ಶಂ ಜನೇಶ್ವರಾಯ ನಮಃ, ಓಂ ಶಂ ಜನೇಶ್ವರಾಯ ನಮಃ 11 ಬಾರಿ ಎರಿತಾ 11 ಬಾರಿ ಮಂತ್ರವನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಮೇಷರಾಶಿ ಮೇಷಲಗ್ನದವರು ಈ ಒಂದು ವಿಚಾರದಲ್ಲಿ ಜಾಗರೂಕರಾಗಿರ್ತಕ್ಕಂಥದ್ದು ಅತೀ ಅವಶ್ಯಕ. ಈ ಪರಿಹಾರಗಳನ್ನು ಮಾಡ್ಕೊಳ್ಳೋದಲ್ಲೇ ಹೊರತುಪಡಿಸಿದ್ರೆ ಇಲ್ಲಾಂದರೆ ಖಂಡಿತವಾಗಿ ಸಮಸ್ಯೆ ಬಂದೇ ಬರ್ತದೆ. ಹಾಗೆ ವೃಷಭ ರಾಶಿ ವೃಷಭ ಲಗ್ನಕ್ಕೆ ಹೋಗೋಣ ನೋಡಿ. ತಪ್ಪು ಮಾಡಿದ್ದೇನೆ. ವೃಷಭ ರಾಶಿ ವೃಷಭ ಲಗ್ನಕ್ಕೆ 12ರಾಧಿಪತಿ ಲಗ್ನದಲ್ಲಿದ್ದಾನೆ, ಸಪ್ತಮಾಧಿಪತಿ ಲಗ್ನದಲ್ಲಿದ್ದಾನೆ. ವೈವಾಹಿಕ ಜೀವನ ಕೊಲ್ಯಾಪ್ಸ್. ದೃಷ್ಟಿ 11ರ ದೃಷ್ಟಿ, ಲಾಭದಲ್ಲಿ ಕೊರತೆ, ಮೋಸ ಹೋಗ್ತಕ್ಕಂಥ ಸಾಧ್ಯತೆ, ಬಿಸ್ನೆಸ್ಸಲ್ಲಿ ಸಮಸ್ಯೆಗಳು ಉಲ್ಬಣವಾಗ್ತದೆ. ಸಪ್ತಮಾಧಿಪತಿ ಲಗ್ನ, ಶನಿಯ ದೃಷ್ಟಿ 11ರ ದೃಷ್ಟಿ ಬೀಳುತ್ತೆ. 11ರ ದೃಷ್ಟಿ ಬಿದ್ದರೂ ಕೂಡ ಧಾರ್ಮಿಕವಾಗಿದ್ದರೆ ಲಾಭ, ಇಲ್ಲಾಂದರೆ ಖಂಡಿತವಾಗಿ ಸಮಸ್ಯೆ, ಮ್ಯಾಕ್ಸಿಮಮ್ ಸಮಸ್ಯೆ ಬಂದೇ ಬರ್ತದೆ. ಯೋಗಾಧಿಪತಿ ಶನಿ ಲಗ್ನದಲ್ಲೇ ಕುಜ ಅಷ್ಟಾಧಿಪತಿ ಕೂತಿದ್ದಾನೆ. ಸ್ವಲ್ಪ ಜಾಗರೂಕತೆ ಇರಬೇಕಾಗಿರ್ತಕ್ಕಂಥ ಅವಶ್ಯಕವಾಗಿರಿ. ದಾಂಪತ್ಯ ವಿಚಾರದಲ್ಲಿ ಅಗತ್ಯವಾಗಿ ವಿಶೇಷವಾಗಿ ನೀವಿರಬೇಕು. ನೀವು ವೃಷಭ ರಾಶಿಯವರು ಲಾಭಕ್ಕೋಸ್ಕರ ನೀವು ಕೂಡ ಶಿವನ ಆರಾಧನೆಯನ್ನು ಮಾಡ್ತಾ ಬನ್ನಿ. ಸೋಮವಾರಗಳಂದು ಪ್ರದೋಷ ಕಾಲದಲ್ಲಿ ಶಿವನಿಗೆ ಜಲಾಭಿಷೇಕವನ್ನು ಮಾಡಿಸಿ. ಸೋಮವಾರ ಆಪಾದನೆಗಳು, ಲಾಭದ ಕೊರತೆಗಳು, ನಷ್ಟದ ಸಮಸ್ಯೆಗಳು ದೂರ ಆಗೋದು ಸತ್ಯ. ಅದೇ ಆಗಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ನೋಡಿ. ಮಿಥುನ ರಾಶಿ ಮಿಥುನ ಲಗ್ನಕ್ಕೆ 6ರ ಅಧಿಪತಿ ಬೆಳಗಿ ಅಷ್ಟಮಾಧಿಪತಿ ಕೂಡ ಶನಿ ಆಗಿರೋದ್ರಿಂದ ಅಷ್ಟಮಾಧಿಪತಿ ದೃಷ್ಟಿ ದ್ವಾದಶದ ಮೇಲೆ ಬೀಳುತ್ತೆ. 12ರ ಸ್ಥಾನ. ಆರೋಗ್ಯ ಸಮಸ್ಯೆ, ಇದ್ದಕ್ಕಿದ್ದಾಗೆ ಶತ್ರುಗಳ ಭಯ, ಆರೋಗ್ಯದಲ್ಲಿ ವ್ಯತ್ಯಾಸಗಳು, ನಷ್ಟ,
ಖಂಡಿತವಾಗಿ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ. ದೂರ ಪ್ರಯಾಣ, ಇದ್ದಕ್ಕಿದ್ದಾಗೆ ದೂರ ಪ್ರಯಾಣ, ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥದ್ದು ಅಗತ್ಯವಾಗಿ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ನೀವು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಶನಿವಾರಗಳಂದು ಕೆಂಪು ಕಲ್ಸಕ್ಕರೆಯನ್ನು ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಬೇಕು. ಪ್ರತಿ ದಿವಸ ಹನುಮಾನ್ ಚಾಲೀಸ ಕಡ್ಡಾಯವಾಗಿ ಓದಬೇಕು, ಕಡ್ಡಾಯವಾಗಿ. ಇಲ್ಲಾಂದರೆ ನಷ್ಟ, ಆರೋಗ್ಯದಲ್ಲಿ ಸಮಸ್ಯೆ, ಪೆಟ್ಟು ಬೀಳ್ತಕ್ಕಂಥ ಸಮಸ್ಯೆ ಇವೆಲ್ಲ ಕೂಡ ಇದೆ. ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಸಹಿತವಾಗಿರೋದ್ರಿಂದ ಖಂಡಿತ ಇದನ್ನು ಮಾಡ್ತಕ್ಕಂಥದ್ದು ಅಗತ್ಯವಾಗಿ ಮಾಡಿ. ಮಿಥುನ ರಾಶಿ, ಮಿಥುನ ಲಗ್ನ, ಶನಿ ದಶ ಭುಕ್ತಿಗಳನ್ನು ನಡೀತಿದ್ರೆ ಎಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತೀರೋ ಅಷ್ಟು ಗುಡ್ ಇರುತ್ತೆ. ಇದು ಅವಶ್ಯಕವಾಗಿ ಮಾಡಬೇಕು. ಹಾಗೆ ಸಿಂಹರಾಶಿ, ಸಿಂಹ ಲಗ್ನಕ್ಕೆ ನೋಡಿ, ದಶಮ ಸ್ಥಾನಕ್ಕೆ ಯೋಗಾಧಿಪತಿ ಬರ್ತದೆ. ಆದರೆ 6 ಮತ್ತು 7ರ ಅಧಿಪತ್ಯನಾಗಿರ್ತಕ್ಕಂಥದ್ದು ಶನಿ ಅಷ್ಟಮದಿಂದ ದೃಷ್ಟಿಯನ್ನು ದಶಮಕ್ಕೆ, ಅಂದರೆ ಅರ್ಥಾತ್ ತೃತೀಯ ಭಾವ ಕುಜನ ತತ್ವಕ್ಕೆ ಬೀಳಿದಾಗ ಕೆಲಸದಲ್ಲಿ ಒತ್ತಡ, ಬಾಸ್ ಕಿರಿಕಿರಿ, ಜೊತೆಗೆ ಕೋಪದಿಂದ ಅನರ್ಥ, ವೈವಾಹಿಕ ಜೀವನದಲ್ಲೂ ಅನರ್ಥಗಳು ಬರ್ತದೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತದೆ, ಸಮಸ್ಯೆಗಳು ಬಂದೇ ಬರ್ತಕ್ಕಂಥ ಅಷ್ಟಮ ದೃಷ್ಟಿ ಇರೋದ್ರಿಂದ, ಶನಿ ಅಷ್ಟಮದಲ್ಲಿರೋದ್ರಿಂದ. ಹಾಗಾಗಿ ಸ್ವಲ್ಪ ಜಾಗರೂಕತೆ. ಸಿಂಹರಾಶಿ, ಸಿಂಹಲಗ್ನ ಕೂಡ ಭಾಳ ಅವಶ್ಯಕವಾಗಿ ತನ್ನ ಅಧಿಕಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ. ಅಥವಾ ರಾಜಕೀಯ ವ್ಯಕ್ತಿಗಳಾಗಿದ್ದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಏನು ಸ್ಥಾನದಲ್ಲಿ ಸಮಸ್ಯೆಗಳು ಕಾಣ್ಬೋದು, ಶತ್ರುಗಳ ಭಯ ಕಾಣಬಹುದು. ಅವಶ್ಯಕವಾಗಿ ಮಾಡ್ತಕ್ಕಂಥ ವಿಚಾರ ಏನು? ತ್ರಯಂಬಕ ಮಂತ್ರವನ್ನು ಜಪವನ್ನು ಮಾಡಬೇಕು. ತ್ರಯಂಬಕ ಮಂತ್ರ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ. ಇದು ಅವಶ್ಯಕವಾಗಿ ಸಿಂಹರಾಶಿ, ಸಿಂಹ ಲಗ್ನದವರು ಮಾಡ್ತಕ್ಕಂಥದ್ದು ಅಗತ್ಯವಾಗಿ ಮಾಡಬೇಕು. ತುಲಾ ರಾಶಿ, ತುಲಾ ಲಗ್ನ, ದಾಂಪತ್ಯದ ವಿಚಾರದಲ್ಲಿ ಎಚ್ಚರ, ಹಣಕಾಸಿನ ವಿಚಾರದಲ್ಲಿ ಎಚ್ಚರ. ಮಸ್ಟ್ ಅಂಡ್ ಶುಡ್ ನೋಡ್ಕೋಬೇಕಿದ್ದನ್ನು, ಮಸ್ಟ್ ಅಂಡ್ ಶುಡ್. ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ. ಇದ್ದಕ್ಕಿದ್ದಾಗೆ ಅನ್ನೋನಾಗಿ ಸಮಸ್ಯೆಗಳು ಬರ್ತಕ್ಕಂಥದ್ದು ಇರುತ್ತೆ. ನೀವು ತುಲಾರಾಶಿಯವರಾಗಿರ್ತಕ್ಕಂಥವ್ರು ಪರಿಹಾರಾರ್ಥವಾಗಿ ಆಂಜನೇಯನ ಪಾದದಿಂದ ಕೇಸರಿ ತಿಲಕವನ್ನು ಹಣೆ ಎದೆಯ ಮೇಲೆ ಇಡ್ತಕ್ಕಂಥದ್ದು ಅವಶ್ಯಕವಾಗಿಡಬೇಕು. ಇದು ಅತ್ಯವಶ್ಯಕವಾಗಿ ಕೆಲಸಗಳನ್ನು ಮಾಡ್ಕೋಬೇಕು. ಶನಿವಾರ ಆಂಜನೇಯನ ದೇವಸ್ಥಾನದಲ್ಲಿ ಹೋಗಿ ನೀವು ಕೂಡ ತೊಗರಿ ಬೇಳೆ ದಾನವನ್ನು ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿ ಮಾಡಬೇಕು. ಇಲ್ಲಾಂದರೆ ಸಮಸ್ಯೆಗಳು ಖಂಡಿತ ಬರ್ತದೆ. ಅದೇ ರೀತಿಯಾಗಿ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನಕ್ಕೆ ನೋಡಿ, ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನಕ್ಕೆ ಶನಿಯ ದಶ ನಡೀತಾ ಇದೆ. ಸಪ್ತಮಕ್ಕೆ ಕುಜ ಬಂದಿದ್ದಾನೆ. ಅಲ್ಲಿ ಬಾಧಕಾಧಿಪತಿ ಶನಿಯ ದೃಷ್ಟಿ ಸಪ್ತಮದಲ್ಲಿ ಬರೆದಾಗ ಪ್ರೀತಿಯ ವಿಚಾರದಲ್ಲಿ ಮೋಸ, ಮದುವೆಯಲ್ಲಿ ವಿಳಂಬ, ಕಟ್ಟಾಗ್ತಕ್ಕಂಥ ಸಾಧ್ಯತೆ ಬರ್ತದೆ. ಎಚ್ಚರವಾಗಿರಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ದಾಂಪತ್ಯದಲ್ಲಿ ಸಮಸ್ಯೆ, ಏನಾದರೂ ನೀವು ತಪ್ಪು ಮಾಡಿದರೆ ದಾಂಪತ್ಯದ ವಿಚಾರದಲ್ಲಿ ಬಹಳಷ್ಟು ಜಾಗರೂಕರಾಗಿ, ಇದು ಅವಶ್ಯಕವಾಗಿ ನೋಡಬೇಕು. ಅವಶ್ಯಕವಾಗಿ ತುಲಾರಾಶಿ ಲಗ್ನದವರು ನೋಡಬೇಕು. ಖಂಡಿತವಾಗಿ ಸಮಸ್ಯೆ ಬಂದ್ಬಿಡುತ್ತಿಲ್ಲ. ಅಂದರೆ ಓಂ ಅಂ ಅಂಗಾರಕಾಯ ನಮಃ ಮಂತ್ರವನ್ನು ಜಪವನ್ನು ಮಾಡಬೇಕು. ಇದು ಅವಶ್ಯಕವಾಗಿ ಮಾಡಿ. ಪ್ರತಿ ಸಂಧ್ಯಾ ಸಮಯದಲ್ಲಿ 108 ಬಾರಿ 48 ದಿನಗಳ ಕಾಲ ಈ ಮಂತ್ರವನ್ನು ಹೇಳಬೇಕು. ಓಂ ಅಂ ಅಂಗಾರಕಾಯ ನಮಃ ಮಂತ್ರವನ್ನು ಖಂಡಿತವಾಗಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ. ಮದುವೆ ವಿಚಾರ ಅಥವಾ ಏನಾದರೂ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಚಾರಗಳಾಗಿದ್ದರೆ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗ್ತದೆ. ನೋಡ್ಕೊಳ್ಳಿ, ಇದು ಅವಶ್ಯಕವಾಗಿ ಮಾಡಬೇಕು. ಹಾಗೆ ಕುಂಭರಾಶಿ, ಕುಂಭಲಗ್ನಕ್ಕೆ, ಕುಂಭರಾಶಿ ಕುಂಭಲಗ್ನಕ್ಕೆ ನೋಡಿ, ರಾಶಿಯಾಧಿಪತಿ ಶನಿ ಧನಸ್ಥಾನದಿಂದ ಚತುರ್ಥ ಸ್ಥಾನಕ್ಕೆ ದೃಷ್ಟಿಯನ್ನು ಬೀಳುತ್ತೆ. ಇಲ್ಲಿ ಏನಾಗ್ತದೆ, 2ರ ಸ್ಥಾನದ ಚತುರ್ಥ ಭಾವದ ದೃಷ್ಟಿ ತೃತೀಯಾಧಿಪತಿ ಆಗಿರತಕ್ಕಂಥ ದೃಷ್ಟಿ ಬೀಳೋದ್ರಿಂದ ಅಣ್ಣ ತಮ್ಮಂದರ ವಿಚಾರದಲ್ಲಿ, ಸ್ವಲ್ಪ ಭೂಮಿಯ ವಿಚಾರದಲ್ಲಿ ತಗಾದೆಗಳು, ಕೆಲಸಗಳು ನಿಧಾನವಾಗಬಹುದು, ಮಂದಗತಿಯಲ್ಲಾಗ್ತಕ್ಕಂಥ ಸಾಧ್ಯತೆಗಳು ಬರಬಹುದು. ಕೆಲವೊಂದು ರೆಕಾರ್ಡ್ಗಳಿಲ್ಲದೆ ಅರ್ಧಕ್ಕೆ ಕೆಲಸಗಳು ನಿಲ್ಲಬಹುದು. ಹಣಕಾಸಿನ ವಿಚಾರದಲ್ಲಿ, ಅಣ್ಣ ತಮ್ಮಂದರ ಸಹೋದರರ ವಿಚಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಬರಬಹುದು. ಹೀಗಾಗಿ ಕುಂಭರಾಶಿಯವರಿಗೆ ಅಲ್ಪ ಪ್ರಮಾಣದ ಸಮಸ್ಯೆಗಳಿದ್ದರೂ ಅದು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಇದೇ ಸಮಸ್ಯೆಗಳು.
ಈ ವಿಚಾರದಲ್ಲಿ ತಾವು ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಂಡ್ರೆ, ಅದರಲ್ಲೂ ಕೂಡ ಕುಜ ದಶ ಶನಿಯ ಭುಕ್ತಿ, ಶನಿ ದಶ ಕುಜ ಭುಕ್ತಿ ಇತ್ತು ಅಂದರೆ ಸ್ವಲ್ಪ ಸಮಸ್ಯೆ ಇರ್ತದೆ. ಪ್ರಮುಖವಾಗಿ ಮಿಥುನ ಹಾಗೆ ತುಲಾ ರಾಶಿಯವರು ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಅವಶ್ಯಕ. ಕಂಪ್ಲೀಟಾಗಿ ಹೇಳಿದ್ದೇನೆ. ಮಿಕ ರಾಶಿಯವರಿಗೆ ಸಮಸ್ಯೆ ಇಲ್ಲ ಗುರುಗಳೇ ಅಂತಕ್ಕಂಥವ್ರು ಆಗಿರ್ಬೋದು. ಖಂಡಿತ ಸಮಸ್ಯೆ ಇದ್ದರೂ ಅಲ್ಪ ಪ್ರಮಾಣದ ಸಮಸ್ಯೆ ಇರುತ್ತೆ. ಅಷ್ಟೊಂದು ಭಯಭೀತರಾಗ್ತಕ್ಕಂಥದ್ದು ಏನು ಬೇಡ. ಸಾಧ್ಯವಾದಷ್ಟು ಯಾರ್ಯಾರು ಏನು ಪರಿಹಾರಗಳನ್ನು ಕೊಟ್ಟಿದ್ದೀರೋ 48 ದಿನಗಳ ಅದನ್ನು ಪ್ರೋಸೆಸ್ ಮಾಡಿಕೊಳ್ಳಿ. ಖಂಡಿತ ಶುಭವಾಗ್ತದೆ. ಹಾಗೆ ನಿಮಗೆ ಸಮಸ್ಯೆಯನ್ನು ದೂರ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.